ತುಂಬ ಇಂಪ್ರೂವ್ ಮಾಡ್ತಾ ಇದ್ದೀವಿ. ನಿಮ್ಮ ಸಹಕಾರ ಇಲ್ಲ ಅಂದ್ರೆ ಆಗೋದಿಲ್ಲ. ಐ ಆಮ್ ರಿಕ್ವೆಸ್ಟಿಂಗ್ ಎವ್ರಿವೇರ್, ಎಲ್ಲ ಮೀಡಿಯಾದವ್ರಿಗೂ ಅಷ್ಟೇ. ತುಂಬ ಚಕ್ಕರ್ ಹೊಡಿತಾರೆ, ಅದನ್ನ ಎಲ್ಲಿಂದ ಕಂಟ್ರೋಲ್ ಮಾಡೋದು? ಮೋಸ್ಟ್ಲಿ ನಿಮ್ಮ ಮಕ್ಕಳೇ ಇರ್ಬೋದು ನೋಡ್ರಿ, ಹುಷಾರಾಗಿರ್ರಿ. ಹಾಂ ಅದಕ್ಕೆ ಇಲ್ಲ, ಅವ್ರು ಕೆಲವು ಡಿಮ್ಯಾಂಡ್ಸ್ನ ಒಂದು 4 days 5 days ಬ್ಯಾಕು ಮೀಟಿಂಗು ಕರೆದಿದ್ದೆ. ಅವರು ಇಲ್ಲ ಸರ್ ಕರೆದ್ಬಿಟ್ಟಿದ್ದೀವಿ, ನಾವೊಂದು 1 day ಪ್ರತಿಭಟನೆ ಮಾಡ್ತೀವಿ ಅಂತ. ಇಲ್ಲಿ ಮುಗಿಸ್ಕೊಂಡು ಲೈಬ್ರರಿ ಡೇ ಇದೆ, ಅದಾದಮೇಲೆ ಅವ್ರನ್ನೂ ಹೋಗಿ ಅಲ್ಲಿ ಮನವಿ ಒಂದು ತೊಗೊಂಡು ಅದನ್ನ ಯಾವ ರೀತಿ ಮಾಡಬೇಕು. ದಿಸ್ ಇಸ್ ನಾಟ್ ನನ್ನ ಟೈಮಲ್ಲಿ ಆಗಿರ್ತಕ್ಕಂಥದ್ದು ಇಶ್ಯೂ ಅಲ್ಲ. 2017ರಲ್ಲಿ C&R ಮಾಡಬೇಕಾದ್ರೆ ಆವಾಗಲೇ ಇವರೆಲ್ಲ ಸ್ವಲ್ಪ ಫೋರ್ಸ್ ಹಾಕಬೇಕಾಗಿತ್ತು. ಅದೇನಾಗಿದೆ, ಇವಾಗ ಅದು ಇಲ್ಲಿವರೆಗೂ ಡ್ರ್ಯಾಗ್ ಆನ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ವಿಲ್ ಹ್ಯಾವ್ ಟು ವರ್ಕೌಟ್ ಸಮಥಿಂಗ್. ನೋಡೋಣ, ಹೋಗೋಣ. ಆಮೇಲೆ ಇದು ನನ್ನ ಇಲಾಖೆಗಿಂತ ನನ್ನ ಪ್ರಕಾರ ಸರ್ಕಾರದ ಮಟ್ಟದಲ್ಲಿ ಇನ್ನೂ ಅಂದರೆ ಸರ್ಕಾರ ಅಂದರೆ ಮೇಲ್ಮಟ್ಟದಲ್ಲಿ ಡಿಸಿಷನ್ಸ್ ತಗೊಳ್ಬೇಕಾಗುತ್ತೆ. ಮನೆ ಮುಖ್ಯಮಂತ್ರಿಗಳು ಅದನ್ನೇ ಮೊನ್ನೆ ನಾನು ಹೇಳಿದ್ದೀನಿ ಅವರಿಗೆ. ಸೊ ಏನಾದ್ರು ಒಂದು ಕಮಿಟಿ ಮಾಡಿ ಏನಾದ್ರು ಒಂದು ಡಿಸಿಷನ್ ತೊಗೋಬೇಕು ಅಂತಾಳೆ. ನೋಡೋಣ, ಇವತ್ತು ಹೋಗಿ ಅವ್ರನ್ನ ಭೇಟಿ ಮಾಡಿ ಆದಷ್ಟು ಬೇಗ ನಾವೇನೋ ಡಿಸಿಷನ್ ತೊಗೋಬೇಕು ಸ್ವಲ್ಪ. ಯಾಕಂದರೆ ಏನಾಗ್ತದೆ, 7ನೇ ಕ್ಲಾಸ್ವರೆಗೂ ತೊಗೊಂಡು ಅವರು 5ನೇ ಕ್ಲಾಸ್ವರೆಗೂ ಪಾಠ ಮುಂಬಡ್ತಿ ಸಿಗಲ್ಲ, ಜೂನಿಯರ್ ಸೀನಿಯರ್ ಆಗಿಬಿಡ್ತಾರೆ. ಅವರಿಗೆಲ್ಲ ಏನೋ ಒಂದು ಸ್ವಲ್ಪ ರಿಟೈರ್ಡ್ ಆಗ್ಬೇಕಾರೆ ಏನೋ ಒಂದು ಹೆಡ್ ಮಾಸ್ಟರ್ ಏನೋ ಆಗ್ಬೇಕು ಅನ್ನೋದು ಕನಸಿರ್ತದೆ ಯಾವಾಗಲೂ ಅಷ್ಟೇ. ಅದಕ್ಕೆ ನಾನು ಯಾವ ರೀತಿ ಸಹಕಾರ ಮಾಡಬೇಕೋ ನನ್ನ ಇಲಾಖೆಯಿಂದ ಮಾಡ್ತೀನಿ. ಸರ್ಕಾರದ ಮಟ್ಟದಲ್ಲಿ ತೀರ್ಮಾನಗಳನ್ನು ಸ್ವಲ್ಪ ಮೇಲ್ಮಟ್ಟದಲ್ಲಿ ತಗೊಳ್ಬೇಕು. ಇವತ್ತು ಹೋಗ್ತೇವೆ. ಅದೇ ನಾನು ಹೇಳಿದ್ದಲ್ಲ, 46,000 ಶಾಲೆಗಳಿದಾವೆ ನಮಗೆ ಬಳಿಯಾಗಿ ಹಿಂದಿನ ಸರ್ಕಾರದವ್ರು ಕೊಟ್ಟಿರೋದು ಈ ವ್ಯವಸ್ಥೆಯಲ್ಲಿ ಕೊಟ್ಟಿರೋದ್ರಿಂದ ನಾವು ಅದನ್ನ ಹಂತವಾಗಿ ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು. ಇದಕ್ಕೆ ಒಳ್ಳೆ ಸೊಲ್ಯೂಷನ್ ಏನು ಅಂದರೆ KPS ಶಾಲೆಗಳನ್ನು ಮಾಡಿದಾಗ ಕೆಲವು ಶಾಲೆಗಳು ಮರ್ಜ್ ಆಗ್ತವೆ. ಆವಾಗ ಸುಸಜ್ಜಿತವಾಗಿರ್ತಕ್ಕಂಥ ಒಳ್ಳೊಳ್ಳೆ ಬಿಲ್ಡಿಂಗ್ ಸಿಗುತ್ತೆ. ಮಾಧ್ಯಮದವರು ನೀವೆಲ್ಲ ಸುಮಾರು ಜನ ಬೇಡ ಸರ್ ಮರ್ಜ್ ಮಾಡಿ. ಆಮೇಲೆ ಏನಾಗುತ್ತೆ, ಬರೀ 10 ಮಕ್ಕಳು ಇರ್ತಾರೆ, ಒಂದು ಟೀಚರ್ ಇರ್ತಾರೆ, 5 ಕ್ಲಾಸ್ ಇರುತ್ತೆ, ಒಂದೊಂದು ಕ್ಲಾಸಲ್ಲಿ ಇಬ್ಬಿಬ್ಬರು ಮಕ್ಕಳಿದ್ದಾರೆ, 4,500 ಶಾಲೆಗಳಿದ್ದಾವೆ, ಬರೀ 10 ಮಕ್ಕಳಿರೋದು. ಅದೆಲ್ಲ ಸರಿ ಆಗೋದಿಲ್ಲ. ಅದಕ್ಕೆ ನಾವು ಅದನ್ನು ಹುಷಾರಾಗಿ ನೋಡ್ಕೊಂಡು ಮಾಡಬೇಕಾಗ್ತದೆ. ಅದನ್ನು KPS ಶಾಲೆಗಳನ್ನು ಅಂಥೇಳಿ ಏನು ನಾವು ಸುಮಾರು ಒಂದು 500ರಿಂದ 600 ಈ ವರ್ಷ ತೊಗೊಳ್ಬೇಕು. ಈಗ 3 ತಿಂಗಳು ನಮಗೆ ಸ್ವಲ್ಪ ಎಲೆಕ್ಷನಿಗೆ ಹೊಟ್ಟೋಯ್ತು. ಪ್ರೋಸೆಸ್ ಸ್ಟಾರ್ಟ್ ಆಗಿದೆ, ಐಡೆಂಟಿಫೈ ಮಾಡಿದ್ದೀವಿ ರಾಜ್ಯದಲ್ಲಿ. ಎಲ್ಲ ಶಾಸಕರಿಗೂ ಕೂಡ ಅಟ್ಲೀಸ್ಟ್ ಒಂದು 2ರಿಂದ 4ವರೆಗೂ ಅಲ್ಲಿ ಸಿಚುವೇಶನ್ ನೋಡಿಕೊಂಡು ಈ ವರ್ಷಕ್ಕೆ ಸ್ಟಾರ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು CSR ಫಂಡಲ್ಲಿ ಮೊನ್ನೆ DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಫಂಡ್ ರೈಸಿಂಗ್ ನಾವು ಮಾಡ್ತಾಯಿದ್ವಿ. 19ನೇ ತಾರೀಕು ಒಂದು ಫೈನಲ್ ಮೀಟಿಂಗ್ ಒಂದು ಇಟ್ಕೊಂಡಿದ್ವಿ. ಅಲ್ಲಿಂದ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. 1 ವರ್ಷದೊಳಗೆ 500 ಶಾಲೆಗಳನ್ನ ಪ್ರಾರಂಭ ಮಾಡಿ ಕೆಲವು ಫಿನಿಷ್ ಮಾಡ್ತಕ್ಕಂಥ ಹಂತನ ಟಾರ್ಗೆಟ್ ಇಟ್ಕೊಂಡಿದ್ವಿ. ನೆಕ್ಸ್ಟ್ 3 yearsಲ್ಲಿ 3,000 ಶಾಲೆಗಳನ್ನು ಮಾಡಿದರೆ ಅಲ್ಲಿಗೆ ಒಂದು 30 ಲಕ್ಷ 35 ಲಕ್ಷ ಮಕ್ಕಳು ನಮಗೆ ಇಂಥ ಶಾಲೆಯಲ್ಲಿ ಓದ್ತಕ್ಕಂಥ ಅನುಕೂಲ ಮಾಡಬೇಕಂತ ದೂರದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಶಿಕ್ಷಕರ ನೇಮಕಾತಿಯನ್ನು 12,000 ಜನರಾಗಲೇ ಟೀಚರ್ಸು ಈಗಾಗಲೇ ಪಾಠ ಹೇಳ್ಕೊಡೋದು ವ್ಯವಸ್ಥೆ ಮಾಡಿದ್ದಾರೆ. ಮೊನ್ನೆ ಅಂದರೆ 2 ದಿವಸದ ಹಿಂದೆ ಒಂದು ಗೌರ್ಮೆಂಟ್ ಆರ್ಡರ್ ಆಯಿತು, ತಾವು ನೋಡಿರಬೇಕು. ಇದು ಅನುದಾನಿತ ಶಾಲೆ 9 ವರ್ಷದಿಂದ ತೊಗೊಂಡಿರಲಿಲ್ಲ. ನಾವು ಬಂದ ಮೇಲೆ ಅದಕ್ಕೆ ಇವಾಗ KDPಯಲ್ಲಿ ಯಾಕೆ ಅವ್ರದ್ದು ಡ್ರಾಪ್ ಆಗುತ್ತೆ ಅಂದರೆ ಟೀಚರ್ಸ್ ಇರಲ್ಲ. ಯಾರೋ ಸ್ವಲ್ಪ ಅನುಕೂಲ ಇರೋರು ಮಾಡಿಬಿಡ್ತಾರೆ, ಅನುಕೂಲ ಇಲ್ಲದೆ ಇರೋರು ಜಾಸ್ತಿ ಇರೋದು. ಆ್ಯಂಡ್ ದೇ ಆರ್ ಮೋರ್ ಲೈಕ್ ಎ ಗೌರ್ಮೆಂಟ್ ಸ್ಕೂಲ್, ನಮ್ಮ ಶಾಲೆ ಥರ ಅವು. ಯಾಕೆಂದರೆ ನಾವು ಸಂಬಳ ಕೊಟ್ಟು ಮಾಡೋದ್ರಿಂದ. ಸೊ ಅದಕ್ಕೆ ಇವಾಗ ಏನು ಮಾಡ್ತಾಯಿದ್ದೀವಿ, ಅವರಿಗೆ ಅನುದಾನಿತ ಶಾಲೆಗೆ ನಾವು 5 ವರ್ಷಕ್ಕೆ ನೀವು ತುಂಬಿಸ್ತಕ್ಕಂಥ ವ್ಯವಸ್ಥೆಯನ್ನು ಏನು ಪರಮೇಶ್ವರ್ ಸಾಹೇಬ್ರು ಹೇಳಿದರು. ಎಲ್ಲ ಕೆಲವರು 2 ವರ್ಷ ಮಾಡಿಬಿಡ್ತಾರೆ, ಎಳೆದುಬಿಡ್ತಾರೆ. ನಾನೆಲ್ಲ ಅತಿಥಿ ಶಿಕ್ಷಕರನ್ನ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಫಾರ್ ದ ಫಸ್ಟ್ ಟೈಮ್, ಮುಂಚೆ ಹಂಗೆ ಆಗ್ತಾ ಇರಲಿಲ್ಲ. ಸೆಪ್ಟೆಂಬರ್ ಅಕ್ಟೋಬರಿಗೆಲ್ಲ ಕೊಡೋರು ದುಡ್ಡು ಉಳಿಸ್ಬೇಕು ಅಂತ. ನಾನು ಹಂಗೆ ಮಾಡಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಅವ್ರು ಹೇಳಿದ್ರಿಲ್ಲ, ಮೊದಲು ಮುಂಚೆನೇ ಸ್ಟಾರ್ಟ್ ಮಾಡಬೇಕು, ಯಾಕೆಂದರೆ ಮಕ್ಕಳಿಗೆ ಅನುಕೂಲ ಆಗಬೇಕಾಗತ್ತೆ. ಬೇರೆ ಎಕ್ಸಾಮ್ ಬೇರೆ ನಾನು ತುಂಬ ಸ್ಟ್ರಿಕ್ಟ್ ಮಾಡಿದ್ವಿ, ಯಾಕೆಂದರೆ ಅದು ಬಹಳ ಮುಖ್ಯ. ತುಂಬ ಒತ್ತಡ ಇತ್ತು ನಮಗೆ. ಯಾಕೆಂದರೆ ನಾವು ಎಲ್ಲಿ ಮಕ್ಕಳನ್ನ ಅವ್ರು ಯಾವ ಹಂತದಲ್ಲಿ ಇದ್ದಾರೆ ಅಂಥೇಳಿ ಗೊತ್ತಾಗಲಿಲ್ಲ ಅಂದರೆ ನಾವು ಅವರಿಗೆ ಸಹಕಾರ ಮಾಡೋದನ್ನ ನಾವು ಎಡುಬಿಡ್ತೀವಿ. ಸುಮ್ಮನೆ ಎಲ್ಲ ಪಾಸ್ ಆಗಿದ್ದಾರೆ ಅಂಥೇಳಿ ಇದು ಅನಿವಾರ್ಯವಾಗಿ ಮಾಡಬೇಕಾಯ್ತು. ಈಗ ರೆಸ್ಪಾನ್ಸಿಬಿಲಿಟಿ ಟೀಚರ್ಸು. ಸೊ ಮಾಧ್ಯಮದ ಮೂಲಕ ನಾನು ಮನವಿ ಮಾಡೋದು, ಟೀಚರ್ಸ್ ಆರ್ ದೇರ್, ಅವರೆಲ್ಲ ಪಾಠ ಹೇಳ್ಕೊಡೋಕೆ ರೆಡಿ ಇದ್ದಾರೆ. ಪೇರೆಂಟ್ಸು ಮತ್ತು SDMC ಅವರು ನಿಮ್ಮ ಸಹಕಾರ ಜಾಸ್ತಿ ಬೇಕಾಗುತ್ತೆ. ರೆಗ್ಯುಲರಾಗಿ ಮೀಟಿಂಗ್ಸ್ ಮಾಡಿ, ಬರೀ ಇಲ್ಲಿ KDP ಮೀಟಿಂಗ್ ಆಗೋದಲ್ಲ, ಒಂದೊಂದು ಶಾಲೆಯಲ್ಲೂ ಕೂಡ ಒಬ್ಬೊಬ್ಬರು ಪ್ರತಿಭೆ ಇರ್ತಾರೆ, ಒಂದೊಂದು ಮಕ್ಕಳಲ್ಲೂ ಕೂಡ ಒಂದು ಪ್ರತಿಭೆ ಇರ್ತಾರೆ. ಅವರು ನಮ್ಮ ದೇಶದ ಆಸ್ತಿ ಇದ್ದಂಗೆ. ಅದು ಮುಂದೆ ತೊಗೊಂಡು ಹೋಗ್ಬೇಕಂದ್ರೆ ತುಂಬ ಇಂಪ್ರೂವ್ ಮಾಡ್ತಾ ಇದ್ದೀವಿ. ನಿಮ್ಮ ಸಹಕಾರ ಇಲ್ಲ ಅಂದ್ರೆ ಆಗೋದಿಲ್ಲ. ಐ ಆಮ್ ರಿಕ್ವೆಸ್ಟಿಂಗ್ ಎವ್ರಿವೇರ್, ಎಲ್ಲ ಮೀಡಿಯಾದವ್ರಿಗೂ ಅಷ್ಟೇ. ತುಂಬ ಚಕ್ಕರ್ ಹೊಡಿತಾರೆ, ಅದನ್ನ ಎಲ್ಲಿಂದ ಕಂಟ್ರೋಲ್ ಮಾಡೋದು? ಮೋಸ್ಟ್ಲಿ ನಿಮ್ಮ ಮಕ್ಕಳೇ ಇರ್ಬೋದು ನೋಡ್ರಿ, ಹುಷಾರಾಗಿರ್ರಿ. ಹಾಂ ಅದಕ್ಕೆ ಇಲ್ಲ, ಅವ್ರು ಕೆಲವು ಡಿಮ್ಯಾಂಡ್ಸ್ನ ಒಂದು 4 days 5 days ಬ್ಯಾಕು ಮೀಟಿಂಗು ಕರೆದಿದ್ದೆ. ಅವರು ಇಲ್ಲ ಸರ್ ಕರೆದ್ಬಿಟ್ಟಿದ್ದೀವಿ, ನಾವೊಂದು 1 day ಪ್ರತಿಭಟನೆ ಮಾಡ್ತೀವಿ ಅಂತ. ಇಲ್ಲಿ ಮುಗಿಸ್ಕೊಂಡು ಲೈಬ್ರರಿ ಡೇ ಇದೆ,
ಅದಾದಮೇಲೆ ಅವ್ರನ್ನೂ ಹೋಗಿ ಅಲ್ಲಿ ಮನವಿ ಒಂದು ತೊಗೊಂಡು ಅದನ್ನ ಯಾವ ರೀತಿ ಮಾಡಬೇಕು. ದಿಸ್ ಇಸ್ ನಾಟ್ ನನ್ನ ಟೈಮಲ್ಲಿ ಆಗಿರ್ತಕ್ಕಂಥದ್ದು ಇಶ್ಯೂ ಅಲ್ಲ. 2017ರಲ್ಲಿ C&R ಮಾಡಬೇಕಾದ್ರೆ ಆವಾಗಲೇ ಇವರೆಲ್ಲ ಸ್ವಲ್ಪ ಫೋರ್ಸ್ ಹಾಕಬೇಕಾಗಿತ್ತು. ಅದೇನಾಗಿದೆ, ಇವಾಗ ಅದು ಇಲ್ಲಿವರೆಗೂ ಡ್ರ್ಯಾಗ್ ಆನ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ವಿಲ್ ಹ್ಯಾವ್ ಟು ವರ್ಕೌಟ್ ಸಮಥಿಂಗ್. ನೋಡೋಣ, ನಾನು ಹೋಗೋಣ. ಆಮೇಲೆ ಇದು ನನ್ನ ಇಲಾಖೆಗಿಂತ ನನ್ನ ಪ್ರಕಾರ ಸರ್ಕಾರದ ಮಟ್ಟದಲ್ಲಿ ಇನ್ನೂ ಅಂದರೆ ಸರ್ಕಾರ ಅಂದರೆ ಮೇಲ್ಮಟ್ಟದಲ್ಲಿ ಡಿಸಿಷನ್ಸ್ ತಗೊಳ್ಬೇಕಾಗತ್ತೆ. ಮನೆ ಮುಖ್ಯಮಂತ್ರಿಗಳು ಅದನ್ನೇ ಮೊನ್ನೆ ನಾನು ಹೇಳಿದ್ದೀನಿ ಅವರಿಗೆ. ಸೊ ಏನಾದ್ರು ಒಂದು ಕಮಿಟಿ ಮಾಡಿ ಏನಾದ್ರು ಒಂದು ಮಾಡಿ ಒಂದು ಡಿಸಿಷನ್ ತೊಗೋಬೇಕು ಅಂತಾಳೆ. ನೋಡೋಣ, ಇವತ್ತು ಹೋಗಿ ಅವ್ರನ್ನ ಭೇಟಿ ಮಾಡಿ ಆದಷ್ಟು ಬೇಗ ನಾವೇನೋ ಡಿಸಿಷನ್ ತೊಗೋಬೇಕು ಸ್ವಲ್ಪ. ಯಾಕಂದರೆ ಏನಾಗ್ತದೆ, 7ನೇ ಕ್ಲಾಸ್ವರೆಗೂ ತೊಗೊಂಡು ಅವರು 5ನೇ ಕ್ಲಾಸ್ವರೆಗೂ ಪಾಠ ಮುಂಬಡ್ತಿ ಸಿಗಲ್ಲ, ಜೂನಿಯರು ಸೀನಿಯರ್ ಆಗಿಬಿಡ್ತಾರೆ. ಅವರಿಗೆಲ್ಲ ಏನೋ ಒಂದು ಸ್ವಲ್ಪ ರಿಟೈರ್ಡ್ ಆಗ್ಬೇಕಾರೆ ಏನೋ ಒಂದು ಹೆಡ್ ಮಾಸ್ಟ್ರು ಏನೋ ಆಗ್ಬೇಕು ಅನ್ನೋದು ಕನಸಿರ್ತದೆ ಯಾವಾಗಲೂ ಅಷ್ಟೇ. ಅದಕ್ಕೆ ನಾನು ಯಾವ ರೀತಿ ಸಹಕಾರ ಮಾಡಬೇಕೋ ನನ್ನ ಇಲಾಖೆಯಿಂದ ಮಾಡ್ತೀನಿ. ಸರ್ಕಾರದ ಮಟ್ಟದಲ್ಲಿ ತೀರ್ಮಾನಗಳನ್ನು ಸ್ವಲ್ಪ ಮೇಲ್ಮಟ್ಟದಲ್ಲಿ ತಗೊಳ್ಬೇಕು. ಇವತ್ತು ಹೋಗ್ತೇವೆ. ಶಾಲಾ ಕಟ್ಟಡಗಳು ಶಿಥಿಲೀಕರಣ ಅದೇ ನಾನು ಹೇಳಿದ್ದಲ್ಲ, 46,000 ಶಾಲೆಗಳಿದಾವೆ ನಮಗೆ ಬಳುವಳಿಯಾಗಿ ಹಿಂದಿನ ಸರ್ಕಾರದವ್ರು ಕೊಟ್ಟಿರೋದು ಈ ವ್ಯವಸ್ಥೆಯಲ್ಲಿ ಕೊಟ್ಟಿರೋದ್ರಿಂದ ನಾವು ಅದನ್ನ ಹಂತವಾಗಿ ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು. ಇದಕ್ಕೆ ಒಳ್ಳೆ ಸೊಲ್ಯೂಷನ್ ಏನು ಅಂದರೆ KPS ಶಾಲೆಗಳನ್ನು ಮಾಡಿದಾಗ ಕೆಲವು ಶಾಲೆಗಳು ಮರ್ಜ್ ಆಗ್ತವೆ. ಆವಾಗ ಸುಸಜ್ಜಿತವಾಗಿರ್ತಕ್ಕಂಥ ಒಳ್ಳೊಳ್ಳೆ ಬಿಲ್ಡಿಂಗ್ ಸಿಗುತ್ತೆ. ಮಾಧ್ಯಮದವರು ನೀವೆಲ್ಲ ಸುಮಾರು ಜನ ಬೇಡ ಸರ್ ಮರ್ಜ್ ಮಾಡಿ. ಆಮೇಲೆ ಏನಾಗುತ್ತೆ, ಬರೀ 10 ಮಕ್ಕಳು ಇರ್ತಾರೆ, ಒಂದು ಟೀಚರ್ ಇರ್ತಾರೆ, 5 ಕ್ಲಾಸ್ ಇರುತ್ತೆ, ಒಂದೊಂದು ಕ್ಲಾಸಲ್ಲಿ ಇಬ್ಬಿಬ್ಬರು ಮಕ್ಕಳಿದ್ದಾರೆ, 4,500 ಶಾಲೆಗಳಿದ್ದಾವೆ, ಬರೀ 10 ಮಕ್ಕಳಿರೋದು. ಅದೆಲ್ಲ ಸರಿ ಆಗೋದಿಲ್ಲ. ಅದಕ್ಕೆ ನಾವು ಅದನ್ನು ಹುಷಾರಾಗಿ ನೋಡ್ಕೊಂಡು ಮಾಡಬೇಕಾಗ್ತದೆ. ಅದನ್ನು KPS ಶಾಲೆಗಳನ್ನು ಅಂಥೇಳಿ ಏನು ನಾವು ಸುಮಾರು ಒಂದು 500ರಿಂದ 600 ಈ ವರ್ಷ ತೊಗೊಳ್ಬೇಕು. ಈಗ 3 ತಿಂಗಳು ನಮಗೆ ಸ್ವಲ್ಪ ಎಲೆಕ್ಷನಿಗೆ ಹೊಟ್ಟೋಯ್ತು. ಪ್ರೋಸೆಸ್ ಸ್ಟಾರ್ಟ್ ಆಗಿದೆ, ಐಡೆಂಟಿಫೈ ಮಾಡಿದ್ದೀವಿ ರಾಜ್ಯದಲ್ಲಿ. ಎಲ್ಲ ಶಾಸಕರಿಗೂ ಕೂಡ ಅಟ್ಲೀಸ್ಟ್ ಒಂದು 2ರಿಂದ 4ವರೆಗೂ ಅಲ್ಲಿ ಸಿಚುವೇಶನ್ ನೋಡಿಕೊಂಡು ಈ ವರ್ಷಕ್ಕೆ ಸ್ಟಾರ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು CSR ಫಂಡಲ್ಲಿ ಮೊನ್ನೆ DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಫಂಡ್ ರೈಸಿಂಗ್ ನಾವು ಮಾಡ್ತಾಯಿದ್ವಿ. 19ನೇ ತಾರೀಕು ಒಂದು ಫೈನಲ್ ಮೀಟಿಂಗ್ ಒಂದು ಇಟ್ಕೊಂಡಿದ್ವಿ. ಅಲ್ಲಿಂದ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. 1 ವರ್ಷದೊಳಗೆ 500 ಶಾಲೆಗಳನ್ನ ಪ್ರಾರಂಭ ಮಾಡಿ ಕೆಲವು ಫಿನಿಷ್ ಮಾಡ್ತಕ್ಕಂಥ ಹಂತನ ಟಾರ್ಗೆಟ್ ಇಟ್ಕೊಂಡಿದ್ವಿ. ನೆಕ್ಸ್ಟ್ 3 ಇಯರ್ಸಲ್ಲಿ 3,000 ಶಾಲೆಗಳನ್ನು ಮಾಡಿದರೆ ಅಲ್ಲಿಗೆ ಒಂದು 30 ಲಕ್ಷ 35 ಲಕ್ಷ ಮಕ್ಕಳು ನಮಗೆ ಇಂಥ ಶಾಲೆಯಲ್ಲಿ ಓದ್ತಕ್ಕಂಥ ಅನುಕೂಲ ಮಾಡಬೇಕಂತ ದೂರದೃಷ್ಟಿ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಶಿಕ್ಷಕರ ನೇಮಕಾತಿಯನ್ನು 12,000 ಜನರಾಗಲೇ ಟೀಚರ್ಸು ಈಗಾಗಲೇ ಪಾಠ ಹೇಳ್ಕೊಡೋದು ವ್ಯವಸ್ಥೆ ಮಾಡಿದ್ದಾರೆ. ಮೊನ್ನೆ ಅಂದರೆ 2 ದಿವಸದ ಹಿಂದೆ ಒಂದು ಗೌರ್ಮೆಂಟ್ ಆರ್ಡರ್ ಆಯಿತು, ತಾವು ನೋಡಿರಬೇಕು. ಇದು ಅನುದಾನಿತ ಶಾಲೆ 9 ವರ್ಷದಿಂದ ತೊಗೊಂಡಿರಲಿಲ್ಲ. ನಾವು ಬಂದ ಮೇಲೆ ಅದಕ್ಕೆ ಇವಾಗ KDPಯಲ್ಲಿ ಯಾಕೆ ಅವ್ರದ್ದು ಡ್ರಾಪ್ ಆಗುತ್ತೆ ಅಂದರೆ ಟೀಚರ್ಸ್ ಇರಲ್ಲ. ಯಾರೋ ಸ್ವಲ್ಪ ಅನುಕೂಲ ಇರೋರು ಮಾಡಿಬಿಡ್ತಾರೆ, ಅನುಕೂಲ ಇಲ್ಲದೆ ಇರೋರು ಜಾಸ್ತಿ ಇರೋದು. ಆ್ಯಂಡ್ ದೇ ಆರ್ ಮೋರ್ ಲೈಕ್ ಎ ಗೌರ್ಮೆಂಟ್ ಸ್ಕೂಲ್, ನಮ್ಮ ಶಾಲೆ ಥರ ಅವು. ಯಾಕೆಂದರೆ ನಾವು ಸಂಬಳ ಕೊಟ್ಟು ಮಾಡೋದ್ರಿಂದ. ಸೊ ಅದಕ್ಕೆ ಇವಾಗ ಏನು ಮಾಡ್ತಾಯಿದ್ದೀವಿ, ಅವರಿಗೆ ಅನುದಾನಿತ ಶಾಲೆಗೆ ನಾವು 5 ವರ್ಷಕ್ಕೆ ನೀವು ತುಂಬಿಸ್ತಕ್ಕಂಥ ವ್ಯವಸ್ಥೆಯನ್ನು ಏನು ಪರಮೇಶ್ವರ್ ಸಾಹೇಬ್ರು ಹೇಳಿದರು. ಎಲ್ಲ ಕೆಲವರು 2 ವರ್ಷ ಮಾಡಿಬಿಡ್ತಾರೆ, ಎಳೆದು ನೋ. ನಾನೆಲ್ಲ ಅತಿಥಿ ಶಿಕ್ಷಕರನ್ನ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಫಾರ್ ದ ಫಸ್ಟ್ ಟೈಮ್, ಮುಂಚೆ ಹಂಗೆ ಆಗ್ತಾ ಇರಲಿಲ್ಲ. ಸೆಪ್ಟೆಂಬರ್ ಅಕ್ಟೋಬರಿಗೆಲ್ಲ ಕೊಡೋರು ದುಡ್ಡು ಉಳಿಸ್ಬೇಕು ಅಂತ. ನಾನು ಹಂಗೆ ಮಾಡಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಅವ್ರು ಹೇಳಿದ್ರಿಲ್ಲ, ಮೊದಲು ಮುಂಚೆನೇ ಸ್ಟಾರ್ಟ್ ಮಾಡಬೇಕು, ಯಾಕೆಂದರೆ ಮಕ್ಕಳಿಗೆ ಅನುಕೂಲ ಆಗಬೇಕಾಗತ್ತೆ. ಬೇರೆ ಎಕ್ಸಾಮ್ ಬೇರೆ ನಾನು ತುಂಬ ಸ್ಟ್ರಿಕ್ಟ್ ಮಾಡಿದ್ವಿ, ಯಾಕೆಂದರೆ ಅದು ಬಹಳ ಮುಖ್ಯ. ತುಂಬ ಒತ್ತಡ ಇತ್ತು ನಮಗೆ. ಯಾಕೆಂದರೆ ನಾವು ಎಲ್ಲಿ ಮಕ್ಕಳನ್ನ ಅವ್ರು ಯಾವ ಹಂತದಲ್ಲಿ ಇದ್ದಾರೆ ಅಂಥೇಳಿ ಗೊತ್ತಾಗಲಿಲ್ಲ ಅಂದರೆ ನಾವು ಅವರಿಗೆ ಸಹಕಾರ ಮಾಡೋದನ್ನ ನಾವು ಎಡುಬಿಡ್ತೀವಿ. ಸುಮ್ಮನೆ ಎಲ್ಲ ಪಾಸ್ ಆಗಿದ್ದಾರೆ ಅಂಥೇಳಿ ಇದು ಅನಿವಾರ್ಯವಾಗಿ ಮಾಡಬೇಕಾಯ್ತು. ಈಗ ರೆಸ್ಪಾನ್ಸಿಬಿಲಿಟಿ ಟೀಚರ್ಸು. ಸೊ ಮಾಧ್ಯಮದ ಮೂಲಕ ನಾನು ಮನವಿ ಮಾಡೋದು, ಟೀಚರ್ಸ್ ಆರ್ ದೇರ್, ಅವರೆಲ್ಲ ಪಾಠ ಹೇಳ್ಕೊಡೋಕೆ ರೆಡಿ ಇದ್ದಾರೆ. ಪೇರೆಂಟ್ಸು ಮತ್ತು SDMC ಅವರು ನಿಮ್ಮ ಸಹಕಾರ ಜಾಸ್ತಿ ಬೇಕಾಗುತ್ತೆ. ರೆಗ್ಯುಲರಾಗಿ ಮೀಟಿಂಗ್ಸ್ ಮಾಡಿ, ಬರೀ ಇಲ್ಲಿ KDP ಮೀಟಿಂಗ್ ಆಗೋದಲ್ಲ. ಒಂದೊಂದು ಶಾಲೆಯಲ್ಲೂ ಕೂಡ ಒಬ್ಬೊಬ್ಬರು ಪ್ರತಿಭೆ ಇರ್ತಾರೆ, ಒಂದೊಂದು ಮಕ್ಕಳಲ್ಲೂ ಕೂಡ ಒಂದು ಪ್ರತಿಭೆ ಇರ್ತಾರೆ. ಅವರು ನಮ್ಮ ದೇಶದ ಆಸ್ತಿ ಇದ್ದಂಗೆ. ಅದು ಮುಂದೆ ತೊಗೊಂಡು ಹೋಗ್ಬೇಕಂದ್ರೆ